ಭೈರತಿ ರಣಗಲ್ ಥಿಯೇಟರ್ಗಳಿಂದ ದೂರವಿದ್ದು ಟಿವಿಗಳ ಮುಂದೆ ಕೂರ್ತಾ ಇದ್ದ ಹೆಂಗಳೆಯರನ್ನ ಚಿತ್ರಮಂದಿರಗಳತ್ತ ಬರುವಂತೆ ಮಾಡ್ತಾ ಇದೆ. ಮಾಸ್ ಮಂದಿ ಮಾತ್ರ ಬರಬಹುದು ಎನ್ನಲಾಗ್ತಾ ಇದ್ದ ಈ ಚಿತ್ರದ ಮೇಲೆ ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಕೂಡ ಆಸಕ್ತಿ ತೋರಿಸ್ತಾ ಇದ್ದಾರೆ. ಶಿವಣ್ಣನ ಅಭಿನಯವಂತೂ ಸೌತ್ ಇಂಡಿಯಾ ತುಂಬಾ ಸುದ್ದಿ ಆಗ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಕೂಡ ಆಗ್ತಾ ಇದೆ. ಮೊದಲ ವಾರ ಕಳೆಯುವ ಹೊತ್ತಿಗೆ ಈ ಸಿನಿಮಾ 10 ಕೋಟಿ ಗಳಿಸಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಇದೀಗ ವಿತರಕರ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಭೈರತಿ ರಣಗಲ್ ಒಂದು ವಾರಕ್ಕೆ ಅಂದಾಜು 13 ಕೋಟಿ ಬಾಚಿಕೊಂಡಿದೆ. ದಿನೇ ದಿನೇ ಇದರ ಕ್ರೇಜ್ ಕೂಡ ಹೆಚ್ಚಾಗ್ತಾ ಇದೆ. ಸಹಜವಾಗಿ ಸ್ಟಾರ್ ನಟರ ಸಿನಿಮಾಗಳು ಮೊದಲ 3 ದಿನದ ಗಳಿಕೆ ಹೆಚ್ಚಾಗಿರುತ್ತೆ, ನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಶಿವಣ್ಣನ ಸಿನಿಮಾದ ಕಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಡ್ರಾಪ್ ಆಗಿಲ್ಲ. ವೀಕೆಂಡ್ನಲ್ಲಿ ಮತ್ತೆ ಈ ಸಿನಿಮಾ ಬಾಕ್ಸ್ ಆಫೀಸ್ ಧೂಳೆಬ್ಬಿಸುವ ಭರವಸೆ ಮೂಡಿಸಿದ್ದು, ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾಗಳಲ್ಲಿ ಲಿಸ್ಟ್ಗೆ ಸೇರೋದು ಕನ್ಫರ್ಮ್ ಆಗಿದೆ. ಭೈರತಿ ರಣಗಲ್ ಚಿತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಈ ಮಟ್ಟದ ಕಲೆಕ್ಷನ್ ಮಾಡ್ತಾ ಇರುವುದನ್ನ ನೋಡಿರುವ ಪಕ್ಕದ ರಾಜ್ಯದ ವಿತರಕರು ಆದಷ್ಟು ಬೇಗನೆ ಈ ಚಿತ್ರವನ್ನ ತಮಿಳಿನಲ್ಲಿಯೂ ಬಿಡುಗಡೆ ಮಾಡಲು ಮುಂದಾಗ್ತಾ ಇದ್ದಾರೆ. ತೆಲುಗಿನಲ್ಲಿಯೂ ಕೂಡ ಈ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ. ಆದರೆ ಅಷ್ಟರೊಳಗೆ OTTಯಲ್ಲಿ ಬಿಡುಗಡೆ ದಿನಾಂಕ ಘೋಷಣೆಯಾದರೆ ಬೇರೆ ಭಾಷೆಗಳಲ್ಲಿ ಭೈರತಿ ರಣಗಲ್ಗೆ ಹಿನ್ನಡೆಯಾಗಬಹುದು. ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಭಗೀರ ಸಿನಿಮಾದ ವಿಚಾರದಲ್ಲಿ ಎಡವಟ್ಟು ಮಾಡಿದೆ. ಅಷ್ಟು ಅದ್ದೂರಿಯಾಗಿ ನಿರ್ಮಾಣವಾಗಿದ್ದ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಾಡುವ ಬದಲು ಕನ್ನಡ ಮತ್ತು ತೆಲುಗಿನಲ್ಲಿ ಮಾತ್ರ ಬಿಡುಗಡೆ ಮಾಡಲಾಗಿತ್ತು. ಕನ್ನಡದಲ್ಲಿ ಈ ಸಿನಿಮಾ 25 ಕೋಟಿ ಕ್ಲಬ್ ಸೇರಿದೆ ಎನ್ನಲಾಗಿದೆ. ಆದರೆ ತೆಲುಗಿನಲ್ಲಿ ಪ್ರಚಾರದ ಕೊರತೆ ಮತ್ತು ಕಡಿಮೆ ಚಿತ್ರಮಂದಿರಗಳಲ್ಲಿ ಭಗೀರ ತೆರೆಗೆ ಬಂದ ಕಾರಣ ಈ ಸಿನಿಮಾಗೆ ಅಲ್ಲಿ ಕನ್ನಡದಲ್ಲಿ ಸಿಕ್ಕ ಯಶಸ್ಸು ಸಿಗಲಿಲ್ಲ. ಶ್ರೀಮುರಳಿ ನಟನೆಯ ಭಗೀರ ಸಿನಿಮಾ ಅಕ್ಟೋಬರ್ 31ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಇದೀಗ ಕೇವಲ 20 ದಿನಗಳಲ್ಲಿ ಈ ಸಿನಿಮಾ OTTಗೆ ಬಾಗಿಲಿಗೆ ಬಂದಿರುವುದಕ್ಕೆ ಖುಷಿ ಪಡಬೇಕಾ ದುಃಖ ಪಡಬೇಕಾ ಗೊತ್ತಾಗ್ತಾ ಇಲ್ಲ. OTTಯಲ್ಲಿ ಭಗೀರ ಕನ್ನಡದ ಜೊತೆಗೆ ತೆಲುಗು, ಮಲಯಾಳಂ ಹಾಗೂ ತಮಿಳು ಭಾಷೆಗಳಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಇನ್ನು ಈ ವರ್ಷದ ಸೂಪರ್ ಹಿಟ್ ಸಿನಿಮಾಗಳ ಲಿಸ್ಟ್ಗೆ ಸೇರಿರುವ ಭಗೀರ ಥಿಯೇಟರ್ಗೆ ಬಂದು 20 ದಿನಕ್ಕೆ OTTಗೆ ಬಂದಿರುವಂತೆ ಭೈರತಿ ರಣಗಲ್ ಕೂಡ ಬಂದರೂ ಅಚ್ಚರಿಯಿಲ್ಲ. ಹಾಗೆ ನೋಡಿದ್ರೆ ಭಗೀರ ಪ್ಯಾನ್ ಇಂಡಿಯಾ ಲೆವೆಲ್ ಕ್ವಾಲಿಟಿ ಸಿನಿಮಾ ಆಗಿತ್ತು. ಆದರೆ ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ತರುವ ಮನಸ್ಸು ಮಾಡಲಿಲ್ಲ. ಇದೀಗ ಭೈರತಿ ರಣಗಲ್ ಚಿತ್ರವನ್ನ ಪ್ಯಾನ್ ಇಂಡಿಯಾ ಕ್ವಾಲಿಟಿ ಚಿತ್ರ ಎನ್ನಲಾಗ್ತಾ ಇದೆ. ಈ ಚಿತ್ರ ಕೂಡ ಭಗೀರ ಚಿತ್ರದ ಹಾದಿಯನ್ನೇ ಹಿಡಿದ್ರೆ ಅಭಿಮಾನಿ ದೇವರುಗಳು ಬೇಸರಗೊಳ್ಳೋದಂತೂ ಖಂಡಿತ. ಒಟ್ಟಾರೆ ನವೆಂಬರ್ 15ರಂದು ತೆರೆಗೆ ಅಪ್ಪಳಿಸಿದ್ದ ಶಿವರಾಜ್ಕುಮಾರ್, ರುಕ್ಮಿಣಿ ವಸಂತ ನಟನೆಯ ಭೈರತಿ ರಣಗಲ್ ಇಂದಿಗೂ ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಿದೆ. ವೇದ ಬಳಿಕ ಗೀತಾ ಪಿಕ್ಚರ್ಸ್ ನಿರ್ಮಾಣ ಮಾಡಿರುವ 2ನೇ ಸಿನಿಮಾ ಇದಾಗಿದ್ದು, ಸಿನಿಮಾದ ಗಳಿಕೆಯನ್ನ ಕಂಡು ಚಿತ್ರತಂಡ ಖುಷಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಭೈರತಿ ರಣಗಲ್ ಸಕ್ಸಸ್ ಮೀಟ್ ಮಾಡಿ ಖುಷಿ ಪಟ್ಟಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಭೈರತಿ ರಣಗಲ್ನ ಏನು ಇಷ್ಟು ಮಟ್ಟಿಗೊಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟರ್ ಅಂತ ಮಾಡಿದ್ದೀರಾ, ಅದು ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರಾ, ಅನುಭವಿಸಿದ್ದೀರಾ. ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ, ಬೈದು ನಂಗೆ ಚಿಂತನೆ ಮಾಡೋದೇ ಹಂಗೆ, ಯಾಕಂದರೆ ನಾವು ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋ ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಅದು ಏನು ಮಾಡೋದು ಗೊತ್ತಾಯ್ತು, ಬಿಕಾಸ್ ಎಲ್ಲ ಅದು ಅವರ ಪ್ರಶಂಸೆ ಇರ್ಬೋದು, ಎಲ್ಲರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ, ಯಾಕಂದರೆ ಡಿಕೆಯಲ್ಲಿ ಯಾವ ಹೇಳ್ತೀನಿ ವಕಾವ್ ಅಂತ, ಅದು ವಕಾವ್ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಪಾಯಾರ್ಕೆಂದು ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ ಇವರು ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಅದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದ್ದು. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೇ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದ ಅಲ್ಲಿ. ಈ ಸಿನಿಮಾ ಭೈರತಿ ರಣಗಲ್ನ ನಾವು ಏನು ಮಫ್ತಿಲಿ ನೀವು ಪ್ರೀತಿಸಂಥ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಭೈರತಿ ರಣಗಲ್ನ ಇಷ್ಟಪಟ್ಟಿದ್ರಿ. ಆದರೆ ಈ ಭೈರತಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.